ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪದ್ಯ ಭಾಗ 5 ಬಹುಮಾನ ಈ ಪದ್ಯವನ್ನ ಬರೆದವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಬಿಟ್ಟು ಮೊದಲನೇ ಮೇನಲ್ಲಿದೆ. ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ, ಜಗತ್ತು ಜುಮ್ಮೆಂದದ್ದು ಯಾವ ಧ್ವನಿಗೆ? ಉತ್ತರ, ಕೋಗಿಲ ವಾಣಿಯು ಕುಹು ಕುಹು ಎಂದು ಹಾಡಿದ ಧ್ವನಿಗೆ ಜಗತ್ತು ಜುಮ್ಮೆಂದಿತು. ಎರಡನೇ ಪ್ರಶ್ನೆ, ಕೋಗಿಲೆಯ ಕೂಗನ್ನು ಯಾವುದು ಮಾರ್ದೆನಿಸಿತು? ಉತ್ತರ, ನೀರವ ಪರ್ವತ, ಕಾನನ ಶ್ರೇಣಿಯು ಅಂದರೆ ಸ್ತಬ್ಧವಾದ ಪರ್ವತ ಮತ್ತು ಕಾಡಿನ ಸಾಲು ಕೋಗಿಲೆಯ ಕೂಗನ್ನು ಮಾರ್ದನಿಸಿತು. ಮೂರನೇ ಪ್ರಶ್ನೆ, ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಉತ್ತರ, ಗಾನವನ್ನು ಕೇಳಿದ ನೀಲಾಕಾಶವು ಅಂದರೆ ಮಹಾಂಬರವು ಮಾತಾಡದೆ ಅದರ ಸೌಂದರ್ಯವನ್ನು ಬಣ್ಣಿಸಿತು. ನೆಕ್ಸ್ಟ್ ಪ್ರಶ್ನೆ, ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು? ಉತ್ತರ, ಕಣಿವೆಯಲ್ಲಿದ್ದ ಸರೋವರವು ತನ್ನ ತೆರೆಗಳ ಮೂಲಕ ಚಪ್ಪಾಳೆ ತಟ್ಟಿತು, ಅಂದರೆ ಕೈಪರೆ ಇಕ್ಕಿತು ಅಂತ ಇದೆಯಲ್ಲ ಅದು. ಐದನೆಯ ಪ್ರಶ್ನೆ, ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು? ಉತ್ತರ, ಕೋಗಿಲೆಯ ಗಾನವನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೊಬೆಲ್ ಬಹುಮಾನ ದೊರೆಯುತ್ತದೆ ಎಂದು ಮನುಷ್ಯನು ಹೇಳಿದನು. ನೆಕ್ಸ್ಟ್ ಪ್ರಶ್ನೆ, ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಉತ್ತರ, ಮನುಷ್ಯನ ಮಾತಿಗೆ ಕೋಗಿಲೆಯು ಮತ್ತೊಮ್ಮೆ ಕುಹು ಎಂದು ಕೂಗುವುದೇ ಉತ್ತರವಾಗಿತ್ತು. ನೆಕ್ಸ್ಟ್ ಮೇನ್ ಬಂದಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಉತ್ತರ, ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಆನಂದದಿಂದ ಸ್ಪಂದಿಸಿತು. ಪರ್ವತ ಮತ್ತು ಕಾನನ ಶ್ರೇಣಿಯು ಅದರ ಧ್ವನಿಯನ್ನು ಮಾರ್ದನಿಸಿತು. ಆಕಾಶವು ಮೌನವಾಗಿ ಅದರ ಸೌಂದರ್ಯವನ್ನು ವರ್ಣಿಸಿತು ಮತ್ತು ಕಣಿವೆಯ ಸರೋವರವು ತನ್ನ ತೆರೆಗಳಿಂದ ಚಪ್ಪಾಳೆ ತಟ್ಟಿತು. ಎರಡನೇ ಪ್ರಶ್ನೆ, ಕೋಗಿಲೆಯ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಏನೆಂದನು? ಉತ್ತರ, ಮನುಷ್ಯನು ಮೊದಲು ಗಾನದ ಸೌಂದರ್ಯವನ್ನು ಹೊಗಳಿದರೂ ನಂತರ ಅದನ್ನು ಅರಣ್ಯ ರೋದನ ಎಂದು ಕರೆದನು. ನಿನ್ನ ಈ ಸುಂದರ ಹಾಡನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ನಿನಗೆ ನೊಬೆಲ್ ಬಹುಮಾನ ಸಿಗುತ್ತದೆ ಎಂದು ಸಲಹೆ ನೀಡಿದನು. ಮೂರನೇ ಪ್ರಶ್ನೆ, ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು? ಉತ್ತರ, ಕೋಗಿಲೆಯು ಮನುಷ್ಯನ ಸಲಹೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅದಕ್ಕೆ ಪ್ರತಿಕ್ರಿಯಿಸದೆ ಮತ್ತೊಮ್ಮೆ ಕುಹೂ ಎಂದು ಹಾಡಿತು. ಕುಹೂ ಎಂದು ಹಾಡಿತು. ಆ ಗಾನಕ್ಕೆ ಇಡೀ ಜಗತ್ತೇ ತಲ್ಲಣಿಸಿ ಜುಮ್ಮೆಂದಿತು. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿರಿ ಇದೆ. ಅದರೊಳಗಡೆ ಮೊದಲನೇ ಪ್ರಶ್ನೆ, ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು? ಉತ್ತರ, ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯನ ಪ್ರತಿಕ್ರಿಯೆಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಪ್ರಕೃತಿಯು ಸಂತೋಷದಿಂದ ಮತ್ತು ತಕ್ಷಣವೇ ಸ್ಪಂದಿಸಿತು. ಪರ್ವತ ಕಾಡುಗಳು ಮಾರ್ದನಿಸಿದವು. ಆಕಾಶವು ಮೌನವಾಗಿ ಸೌಂದರ್ಯವನ್ನು ವರ್ಣಿಸಿತು ಮತ್ತು ಸರೋವರವು ಅಲೆಗಳಿಂದ ಚಪ್ಪಾಳೆ ತಟ್ಟಿತು. ಇದಕ್ಕೆ ವ್ಯತಿರಿಕ್ತವಾಗಿ ಮನುಷ್ಯನ ಪ್ರತಿಕ್ರಿಯೆಯು ವಿಶ್ಲೇಷಣಾತ್ಮಕ ಮತ್ತು ಲೌಕಿಕವಾಗಿತ್ತು. ಅವನು ಗಾನದ ಸೌಂದರ್ಯವನ್ನು ಒಪ್ಪಿಕೊಂಡರೂ ತಕ್ಷಣವೇ ಅದರ ಪ್ರಾಪಂಚಿಕ ಮನ್ನಣೆಯ ಬಗ್ಗೆ ಯೋಚಿಸಿ ನೊಬೆಲ್ ಬಹುಮಾನ ಗೆಲ್ಲಲು ಇಂಗ್ಲಿಷ್ಗೆ ಭಾಷಾಂತರಿಸಲು ಸಲಹೆ ನೀಡಿದನು. ಹೀಗೆ ಅದರ ಸಹಜ ಮೌಲ್ಯವನ್ನು ಕಡೆಗಣಿಸಿ ಅದನ್ನು ಅರಣ್ಯ ರೋದನ ಎಂದು ಕರೆದನು. ನೆಕ್ಸ್ಟ್ ಪ್ರಶ್ನೆ, ಕೋಗಿಲೆಯ ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಉತ್ತರ, ಕೋಗಿಲೆಯ ಕುಹು ವಾಣಿಯನ್ನು ಸಹಜ, ಸ್ವಯಂ ಪ್ರೇರಿತ ಮತ್ತು ನಿಸ್ವಾರ್ಥ ಅಭಿವ್ಯಕ್ತಿಯ ಸಂಕೇತವಾಗಿ ಅರ್ಥೈಸಿಕೊಳ್ಳಬೇಕು. ಕಲೆಯು ಪ್ರಶಸ್ತಿ ಅಥವಾ ಪ್ರಶಂಸೆಯ ಉದ್ದೇಶವಿಲ್ಲದೆ ತನ್ನದೇ ಮಾತೃಭಾಷೆಯಲ್ಲಿ ಹೃದಯದಿಂದ ಸಹಜವಾಗಿ ಮೂಡಿಬರಬೇಕು ಎಂಬ ಕಲ್ಪನೆಯನ್ನು ಇದು ಪ್ರತಿನಿಧಿಸುತ್ತದೆ. ಮನುಷ್ಯನ ಸಲಹೆಯ ಹೊರತಾಗಿಯೂ ತನ್ನದೇ ಹಾಡನ್ನು ಹಾಡುವುದನ್ನು ಮುಂದುವರಿಸುವ ಕೋಗಿಲೆಯು ಕಲಾವಿದನು ಬಾಹ್ಯ ಒತ್ತಡಗಳಿಗೆ ಮಣಿಯದೆ ತನ್ನ ಸ್ವಭಾವಕ್ಕೆ ಮತ್ತು ತನ್ನ ಅಭಿವ್ಯಕ್ತಿಗೆ ಸತ್ಯವಾಗಿರಬೇಕು ಎಂಬುದನ್ನು ಸಂಕೇತಿಸುತ್ತದೆ. ಹೃದಯ ಸ್ಪರ್ಶಿ ಅಭಿವ್ಯಕ್ತಿಗೆ ಮಾತೃಭಾಷೆಯೇ ಅತ್ಯಂತ ಶಕ್ತಿಯುತ ಮಾಧ್ಯಮ ಎಂಬುದನ್ನು ಇದು ಸಾರುತ್ತದೆ. ನೆಕ್ಸ್ಟ್ ಮೇನ್, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ.
ಫಸ್ಟ್ ಪ್ರಶ್ನೆ, ಮರುದನಿಗೈದಿತು ಮುದತಾಳಿ. ಆಯ್ಕೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕೋಗಿಲೆಯು ಕುಹು ಕುಹು ಎಂದು ಹಾಡಿದಾಗ ನೀರವವಾಗಿದ್ದ ಪರ್ವತ ಮತ್ತು ಕಾಡಿನ ಸಾಲುಗಳು ಸಂತೋಷದಿಂದ ಆ ಧ್ವನಿಯನ್ನು ಮಾರ್ದನಿಸಿದವು ಎಂದು ಕವಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಸ್ವಾರಸ್ಯ, ಇಲ್ಲಿ ಪ್ರಕೃತಿಯನ್ನು ಚೇತನಯುಳ್ಳದಾಗಿ ಚಿತ್ರಿಸಲಾಗಿದೆ. ಪ್ರಕೃತಿಯು ಕೇವಲ ಹಿನ್ನೆಲೆಯಾಗಿರದೆ ಕೋಗಿಲೆಯ ಕಲೆಯ ಸವಿಯನ್ನು ಅನುಭವಿಸಿ ಅದರಲ್ಲಿ ಸಂತೋಷದಿಂದ ಭಾಗವಹಿಸುತ್ತದೆ ಎಂಬುದನ್ನು ಈ ಸಾಲು ವ್ಯಕ್ತಪಡಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಬಲು ಚೆಲುವಿದೆ ನಿನ್ನೀ ಗಾನ. ಉತ್ತರ, ಆಯ್ಕೆ ಈ ವಾಕ್ಯವನ್ನು ಕುವೆಂಪುರವರ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕೋಗಿಲೆಯ ಹಾಡನ್ನು ಕೇಳಿ ಮನಸೋತ ಮನುಷ್ಯನು ಕೋಗಿಲೆಯನ್ನು ಕುರಿತು ಹೇಳಿದ ಮೊದಲ ಮಾತು ಇದಾಗಿದೆ. ಸ್ವಾರಸ್ಯ, ಈ ಮಾತು ಕಲೆಯ ಸಹಜ ಸೌಂದರ್ಯಕ್ಕೆ ಸಿಕ್ಕ ಆರಂಭಿಕ ಮೆಚ್ಚುಗೆಯನ್ನು ಸೂಚಿಸುತ್ತದೆ. ಆದರೆ ಈ ಮೆಚ್ಚುಗೆಯು ತಕ್ಷಣವೇ ಲೌಕಿಕ ದೃಷ್ಟಿಕೋನಕ್ಕೆ ತಿರುಗಿ ಬಹುಮಾನದ ಮಾತನಾಡುವುದರಿಂದ ಕಲೆಯ ನೈಜ ಮೌಲ್ಯವನ್ನು ಮರೆತ ಮಾನವ ಸಹಜ ಗುಣವನ್ನು ಇದು ಎತ್ತಿ ತೋರಿಸುತ್ತದೆ. ಮೂರನೇ ಪ್ರಶ್ನೆ, ಅರಣ್ಯರೋಧನ ಸುಮ್ಮನೆ ಹಾಡುವೆ. ಉತ್ತರ, ಆಯ್ಕೆ ಈ ವಾಕ್ಯವನ್ನು ಕುವೆಂಪುರವರ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮನುಷ್ಯನು ಕೋಗಿಲೆಯ ಹಾಡನ್ನು ಹೊಗಳಿದ ನಂತರ ಅದನ್ನು ಯಾರೂ ಕೇಳದ ಕಾಡಿನಲ್ಲಿ ಹಾಡುವುದು ವ್ಯರ್ಥ, ಇದು ಅರಣ್ಯರೋಧನ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಸ್ವಾರಸ್ಯ, ಕವಿತೆಯ ಮುಖ್ಯ ವಿಮರ್ಶೆ ಇಲ್ಲಿದೆ. ಪ್ರಾಪಂಚಿಕ ಮನ್ನಣೆ ಅಥವಾ ಉಪಯೋಗವಿಲ್ಲದ ಕಲೆ ವ್ಯರ್ಥ ಎಂಬ ದೃಷ್ಟಿಕೋನವನ್ನು ಈ ಮಾತು ಪ್ರತಿನಿಧಿಸುತ್ತದೆ. ಆದರೆ ಸೃಷ್ಟಿಯ ಆನಂದವೇ ನಿಜವಾದ ಪ್ರತಿಫಲವೇ ಹೊರತು ಬಾಹ್ಯ ಪ್ರಶಸ್ತಿಗಳಲ್ಲ ಎಂಬುದು ಕವಿತೆಯ ಆಶಯವಾಗಿದೆ. ನಾಲ್ಕನೇ ಪ್ರಶ್ನೆ, ತಲ್ಲಣಿಸಿತು ಜಗ ಜುಮ್ಮೆಂದು. ಉತ್ತರ, ಆಯ್ಕೆ ಈ ವಾಕ್ಯವನ್ನು ಕುವೆಂಪುರವರ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮನುಷ್ಯನ ಸಲಹೆಯನ್ನು ತಿರಸ್ಕರಿಸಿ ಕೋಗಿಲೆಯು ಮತ್ತೊಮ್ಮೆ ಕುಹು ಎಂದು ಹಾಡಿದಾಗ ಉಂಟಾದ ಪರಿಣಾಮವನ್ನು ವರ್ಣಿಸುವಾಗ ಈ ಸಾಲು ಬರುತ್ತದೆ. ಸ್ವಾರಸ್ಯ, ಪ್ರಶಸ್ತಿ ಪುರಸ್ಕಾರಗಳನ್ನು ಮೀರಿ ಸಹಜ ಮತ್ತು ಸತ್ಯವಾದ ಕಲೆಗೆ ತನ್ನದೇ ಆದ ಶಕ್ತಿ ಮತ್ತು ಪ್ರಭಾವವಿದೆ ಎಂಬುದನ್ನು ಈ ಸಾಲು ದೃಢಪಡಿಸುತ್ತದೆ. ಜಗತ್ತಿನ ಸ್ಪಂದನೆಯೇ ಕೋಗಿಲೆಗೆ ಸಿಕ್ಕ ನಿಜವಾದ ಬಹುಮಾನವಾಗಿದೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಹೊಂದಿಸಿ ಬರೆಯ. ಮೊದಲನೇದು, ಪರ್ವತ ಮಾರ್ದನಿಸುತ್ತಿತ್ತು, ಸರೋವರ ಕೈಪರೆ ಇಕ್ಕಿತು, ವ್ಯಕ್ತಿ ಆಲಿಸುತ್ತಿದ್ದ, ಮಹಾಂಬರ ಬಣ್ಣಿಸುತ್ತಿತ್ತು, ಕೋಗಿಲೆ ಕೂಗುತ್ತಲಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸೈದ್ಧಾಂತಿಕ ಭಾಷಾಭ್ಯಾಸ. ಅದರೊಳಗಡೆ ಪತ್ರಲೇಖನ ಇದೆ. ನಮಗೆಲ್ಲರಿಗೂ ಗೊತ್ತುಂಟು, ಪತ್ರಲೇಖನದಲ್ಲಿ 2 ವಿಧಗಳಿದೆ. ಒಂದು ಖಾಸಗಿ ಪತ್ರ, ವ್ಯಾವಹಾರಿಕ ಪತ್ರ. ಖಾಸಗಿ ಪತ್ರ ಅಂತಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ನಾವು ನಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಏನು ನಾವು ಬರಿತೀವಲ್ವಾ, ಹಬ್ಬಕ್ಕೆ ಕರೆಯೋದಾಗಿರಲಿ, ಮದುವೆಗೆ ಕರೆಯೋದಾಗಿರ್ಬೋದು, ಈಗೆಲ್ಲ ಪತ್ರಗಳು ಬಹಳ ರೇರ್ ಆಗಿಬಿಟ್ಟಿದೆ. ಎಲ್ಲ ಮೊಬೈಲಲ್ಲೇ ಕಾಲ್ ಮಾಡಿ ಕರೀತಾರೆ. ಬಟ್ ನಮಗೆ ಎಕ್ಸಾಮಲ್ಲಿ ನಮ್ಮ ಒಂದು ಸಿಲೆಬಸ್ಸಲ್ಲಿ ಖಾಸಗಿ ಪತ್ರ ಮತ್ತು ವೈಯಕ್ತಿಕ ಪತ್ರವನ್ನು ಕೊಡ್ತಾರೆ. ಸೊ ಅದನ್ನು ನಾವು ಬರೆಯೋ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ. ಸೊ ಖಾಸಗಿ ಪತ್ರ ಅಂತಂದರೆ ನಾವು ನಮ್ಮ ಒಂದು ಬಂಧುಗಳಿಗೆ, ಸ್ನೇಹಿತರಿಗೆ ಏನು ಬರಿತೀವಿ, ಆರೋಗ್ಯದ ಬಗ್ಗೆ ಆಗಿರಬಹುದು, ಹಣಕಾಸಿನ ಸ್ಥಿತಿಗತಿ, ಕಷ್ಟ ಸುಖ, ಹಬ್ಬ ಹರಿದಿನಗಳು, ಮದುವೆ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಬರಿತೀವಲ್ಲ, ಅದನ್ನು ನಾವು ಖಾಸಗಿ ಪತ್ರ ಅಂತ ಹೇಳ್ತೀವಿ. ಅದೇ ಬಂದ್ಬಿಟ್ಟು ವ್ಯಾವಹಾರಿಕ ಪತ್ರದಲ್ಲಿ ಅಥವಾ ಮನವಿ ಪತ್ರ ಅಂತ ಹೇಳ್ತೀವಿ. ಸೊ ನಾವು ಯಾರಿಗಾದರೂ ಸಾರ್ವಜನಿಕ ಸಂಸ್ಥೆಗಳಾದ ಶಾಲೆ, ನಗರಸಭೆ, ಪಂಚಾಯಿತಿಗಳು, ಗ್ರಂಥಾಲಯ, ಸರ್ಕಾರಿ ಕಚೇರಿಗಳಿಗೆ ವ್ಯವಹಾರದ ಸಲುವಾಗಿ ನಾವೇನು ಪತ್ರ ಬರಿತೇವಲ್ವಾ, ಸೊ ಅದಕ್ಕೆ ನಾವು ವ್ಯಾವಹಾರಿಕ ಪತ್ರ ಅಂತ ಹೇಳ್ತೀವಿ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಖಾಸಗಿ ಪತ್ರದ ಒಂದು ಮಾದರಿಯನ್ನು ಕೊಟ್ಟಿದ್ದೇವೆ, ನೀವು ನೋಡ್ಕೋಬಹುದು. ಆಮೇಲೆ ನೆಕ್ಸ್ಟು ವ್ಯಾವಹಾರಿಕ ಪತ್ರಕ್ಕೂ ಸಹ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ವ್ಯಾವಹಾರಿಕದಲ್ಲಿ ವಿಷಯ, ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ. ನೀರಿನ ಒಂದು ಸಮಸ್ಯೆ ಇರೋದ್ರಿಂದ ಯಾರಿಗೆ ಬರೀತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆಯಲ್ಲಿ ಬರೆದುಬಿಟ್ಟು ಎಷ್ಟು ಕೊನೆಯದಾಗಿ ತಮ್ಮ ವಿಶ್ವಾಸಿ ಅಂತ ಹೇಳ್ಬಿಟ್ಟು ಹೆಸರನ್ನ ಬರೆದಿದ್ದಾರೆ. ಸೊ ಇಲ್ಲಿಯವರೆಗೆ ನೀವು 8ನೇ ತರಗತಿಯ ಬಹುಮಾನ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡಿದ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.